ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಇವತ್ತು ಮಹಿಳೆಯರಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಸಂಕೋಚ. ಹಲವಾರು ಮಹಿಳೆಯರಲ್ಲಿ ಸ್ತನಗಳ ಗಾತ್ರ ಭಾಳ ಚಿಕ್ಕದಾಗಿದೆ, ನಾನು ಮುಂದೆ ತಾಯಿ ಆದ ನಂತರ ಹಾಲು ಉತ್ಪತ್ತಿ ಆಗ್ತದೋ ಇಲ್ಲೋ ಅನುಮಾನಗಳು. ಒಂದು ತಿಳ್ಕೊಂಬಿಡಿ ಅಕ್ಕ ತಂಗಿಯರೇ, ಸ್ತನಗಳ ಗಾತ್ರಕ್ಕೂ ಹಾಲಿನ ಉತ್ಪತ್ತಿಗೂ ಸಂಬಂಧ ಇಲ್ಲ. ಸ್ತನಗಳ ಗಾತ್ರ ಕಮ್ಮಿ ಇದೆ ಅಂದ ಮಾತ್ರಕ್ಕೆ ಹಾಲು ಉತ್ಪತ್ತಿ ಕಡಿಮೆ ಆಗ್ತದೆ ಅಂತ ತಿಳ್ಕೊಬೇಡಿ. ಆ ಥರ ಏನಾದರೂ ನಿಮ್ಮಲ್ಲಿ ಇತ್ತು ಮನಸ್ಸಿನಲ್ಲಿ ಅಂದರೆ ಇವತ್ತೇ ತೆಗೆದಾಕ್ಬಿಡಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತು ಸ್ತ್ರೀಯ ಸೌಂದರ್ಯಕ್ಕೆ ಈ ಸ್ತನಗಳು ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ಸ್ತನಗಳ ಗಾತ್ರ ಮುಖ್ಯ ಆಗ್ತದೆ. ಮಹಿಳೆಯರಿಗೆ ಕೀಳರಿಮೆ ಇರ್ತದೆ, ಯಾರಿಗೆ ಸ್ತನಗಳ ಗಾತ್ರ ಕಡಿಮೆ ಇರ್ತದೆ ಅವರಿಗೆ ಅದನ್ನು ಸರಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ನಾನು ಹೇಳ್ತಾ ಇರ್ತೇನೆ, ಮನುಷ್ಯ ಮಾಡಲ್ಪಟ್ಟಿರೋದು ಸಪ್ತಧಾತುಗಳಿಂದ ಅಂತಂದು. ಯಾವ್ಯಾವ ಸಪ್ತಧಾತುಗಳು? ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ. ಮತ್ತು ಮಹಿಳೆ ಅಥವಾ ಯಾರಾದ್ರೂ ಪುರುಷರೇ ಆಗಿರಲಿ, ಒಟ್ಟು ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಹೇಳೋದು ಹೇಗೆ? ಸಮದೋಷ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ಥ್ಯ ಇತ್ತಬಿದೀಯತೆ ಅಂತ ಹೇಳಿದ್ದೇನೆ. ಅರ್ಥಾತ್ ಅವನಲ್ಲಿ ಅಥವಾ ಅವಳಲ್ಲಿ ಸಮ ದೋಷ ಇರಬೇಕು, ದೋಷಗಳು ಸಮವಾಗಿರಬೇಕು. ತ್ರಿದೋಷಗಳು ವಾತ ಪಿತ್ತ ಕಫ ಸಮ ಧಾತುಗಳಿರಬೇಕು. ಈ ಸಪ್ತಧಾತುಗಳು ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಆಗಬಾರ್ದು. ಈ ಮಹಿಳೆಯಲ್ಲಿ, ಈ ಸ್ತ್ರೀಯಲ್ಲಿ ಏನಾಗಿದೆ, ಸಪ್ತಧಾತುಗಳಲ್ಲಿ ಒಂದಾಗಿರುವಂತಹ ಮೇದೋಧಾತು ಮತ್ತು ಮಾಂಸಧಾತು, ಎರಡು ಧಾತುಗಳು ಕ್ಷೀಣಿಸಿರ್ತವೆ, ಕಡಿಮೆ ಇರ್ತವೆ. ಹಾಗಾಗಿ ಸ್ತನಗಳಲ್ಲಿ ಫ್ಯಾಟ್ ಇರಲ್ಲ, ಮಾಂಸ ಇರಲ್ಲ, ಸೊ ಸ್ಥೂಲವಾಗಿ ಕಾಣಲ್ಲ, ಸುಂದರವಾಗಿ ಕಾಣಲ್ಲ ಅನ್ನುವ ಕಲ್ಪನೆ ನಿಮ್ಮದು. ಸರಿ, ನಿಮ್ಮ ಮನಸ್ಸಿಗೆ ಹಿತ ಆಗಬೇಕು, ಸ್ತನಗಳ ಗಾತ್ರ ಇನ್ಕ್ರೀಸ್ ಆಗಬೇಕು ಅಂತಂದರೆ ನೀವು ಮಾಡೋದಿಷ್ಟೇ. ಇಲ್ಲಿ ಮಾಂಸ ಮತ್ತು ಮೇದೋಧಾತುವಿನ ಕೊರತೆ ಇರೋದ್ರಿಂದ ಅದನ್ನು ವೃದ್ಧಿಪಡಿಸಲಿಕ್ಕೆ ಬೇಕಾಗಿರುವಂತಹ ಆಹಾರ, ವಿಹಾರ, ವಿಚಾರ, ಔಷಧಿ ಅಷ್ಟೇ. ಮಾಂಸಧಾತುವನ್ನು ಹೆಚ್ಚು ಮಾಡಲಿಕ್ಕೆ ನೀವು ಬಳಕೆ ಮಾಡಬೇಕಾಗಿರೋದು ಮಾಷ, ಉದ್ದಿನ ಕಾಳು. ಉದ್ದಿನ ಕಾಳನ್ನು ಸಂಸ್ಕೃತದಲ್ಲಿ ಮಾಷ ಅಂತಾರೆ. ಯಾಕೆ? ಮಾಂಸದ ಪರ್ಯಾಯ ಆ್ಯಕ್ಚುಲಿ ಇದು. ಮಾಂಸದಲ್ಲಿರುವಂತಹ ಗುಣಗಳು ಈ ಮಾಷಕ್ಕೆ ಇರೋದ್ರಿಂದ ನೀವು ಇದನ್ನು ಮೊಳಕೆ ತರಿಸಿ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಮುಷ್ಟಿಯಷ್ಟು ತಿಂತಾ ಬಂದಿದ್ದೆ ಆದಲ್ಲಿ ಎಷ್ಟು ದಿನ? 3 ದಿವಸ ತಿಂತಾ ಬಂದಿದ್ದಲ್ಲಿ ನಿಮ್ಮ ದೇಹದಲ್ಲಿ ಮಾಂಸಧಾತು ವೃದ್ಧಿ ಆಗಿಬಿಟ್ಟು ಸ್ತನಗಳ ಗಾತ್ರ ಇನ್ಕ್ರೀಸ್ ಆಗ್ತದೆ. ಮತ್ತು ಮೇಧ, ಇದೇ ಉದ್ದಿನ ಕಾಳಿಗೆ ತುಪ್ಪವನ್ನು ಹಾಕಿ ಬಳಕೆ ಮಾಡಿದ್ದೆ ಆದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗ್ತದೆ. ಮಾಂಸ ಜಾಸ್ತಿ ಆಯಿತು, ಮೇಧ ಜಾಸ್ತಿ ಆಯಿತು ಅಂತಂದರೆ ಸ್ತನಗಳ ಗಾತ್ರ ಇನ್ಕ್ರೀಸ್ ಆಗಲೇಬೇಕಲ್ಲ? ಖಂಡಿತವಾಗೂ ಆಗ್ತದೆ ವೀಕ್ಷಕರೇ. ಒಂದು ವೇಳೆ ಇದನ್ನು ಮಾಡಿಯೂ ಕೂಡ ನಿಮಗೆ ಸಮಾಧಾನಕರವಾದಂತಹ ರಿಸಲ್ಟ್ ಸಿಕ್ಕಿಲ್ಲ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ಕಷಾಯಗಳು ಮತ್ತು ಲೇಹ್ಯಗಳು ಆಯುರ್ವೇದದಲ್ಲಿ ಲಭ್ಯ. ಈ ಥರದ ಔಷಧಿಗಳನ್ನು ನೀವೇ ಪ್ರಯೋಗ ಮಾಡೋದು ಸೂಕ್ತ ಅಲ್ಲ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಿರುವಂತಹ ಔಷಧಿಗಳನ್ನು ತಗೊಂಡು ನಿಮ್ಮ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅಕ್ಕ ತಂಗಿಯರೇ, ಇದರ ಸಂಬಂಧವಾಗಿ ಯಾವುದೇ ರೀತಿಯ ಸಂಕೋಚ ಬೇಡ. ಯಾವುದೇ ವೈದ್ಯರಾಗಲಿ ಹತ್ತಿರದ ವೈದ್ಯರನ್ನು ಸಂಪರ್ಕ ಮಾಡಿ ಅವರ ಸಲಹೆ ಮೇರೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತಾನೆ. ಧನ್ಯವಾದಗಳು ವೀಕ್ಷಕರೇ.